ನನ್ನೆಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ದಿನದ ತರಗತಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ನಮಗೆ ಕೋರ್ತಾ ಇದ್ದೀವಿ ಮಕ್ಕಳೇ. ಈ ದಿನದ ತರಗತಿಯಲ್ಲಿ ನಾವು ಗದ್ಯ ಭಾಗ 4 ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಈ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ನಾವು ಇವತ್ತು ದಿವಸ ಅಭ್ಯಾಸ ಮಾಡೋಣ ಮಕ್ಕಳೇ. ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಹುಟ್ಟು, ಅವರ ವ್ಯಕ್ತಿತ್ವ, ಅವರ ತಂದೆ ತಾಯಿಗಳು, ಅವರ ಪತ್ನಿ, ಅವರ ಒಂದು ಪಡೆದಂತಹ ಒಂದು ಶಿಕ್ಷಣ, ಹಾಗೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಯಾವ ರೀತಿಯಾಗಿ ಅವರ ಒಂದು ಸಾಧನೆಯ ಹಂತಕ್ಕೆ ಮೊದಲ ಮೆಟ್ಟಿಲುಗಳನ್ನು ಅವರು ಮಾಡಿರುವಂತಕ್ಕಂಥದ್ದು, ರಷ್ಯಾ ದೇಶದ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಬಗ್ಗೆ ಅವರು ಆಡಿದಂತಹ ಮೆಚ್ಚುಗೆಯ ಮಾತುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗೆ ರಾಧಾಕೃಷ್ಣನ್ ಅವರು ಮುಖ್ಯವಾಗಿ ಉಪ ಸಹಾಯಕ ಇನ್ಸ್ಪೆಕ್ಟರ್ ಆಗಿ ಅವರ ಒಂದು ವ್ಯಕ್ತಿತ್ವಕ್ಕೆ, ಅವರ ಸಾಧನೆಗೆ, ಅವರ ವಾಕ್ಚಾತುರ್ಯಕ್ಕೆ ಯಾವ ಯಾವ ಹಂತದಲ್ಲಿ ಅವರಿಗೆ ಆ ಒಂದು ಹುದ್ದೆಗಳು ತಾನಾಗಿಯೇ ಲಭಿಸಿರುವಂತಕ್ಕಂತಹ ಅಂಶಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ನಾವು ಈ ದಿನದ ತರಗತಿಯಲ್ಲಿ ತಿಳ್ಕೊಂಡ್ರೆ ನಾವು ಈ ದಿನದ ತರಗತಿಯಲ್ಲಿ ಏನೆಲ್ಲ ಅಂಶಗಳನ್ನು ನಾವು ತಿಳ್ಕೊಳ್ತೀವಿ ಅನ್ನೋದನ್ನ ಒಮ್ಮೆ ನೋಡೋಣ. ಈ ದಿನದ ತರಗತಿಯಲ್ಲಿ ನಾವು ತಿಳಿದುಕೊಂಡಂತಹ ಒಂದು ಫಲಿತಾಂಶಗಳನ್ನು ನೋಡೋದಾದ್ರೆ, ರಾಧಾಕೃಷ್ಣನ್ ಅವರಿಗೆ ಕೊಟ್ಟಂತಹ ವೈಭವದ ಬೀಳ್ಕೊಡುಗೆ ಸಮಾರಂಭದ ಬಗ್ಗೆ ನಾವು ಇವತ್ತು ದಿವಸ ತಿಳ್ಕೊಳ್ತೀವಿ. ಹಾಗೆ ರಾಧಾಕೃಷ್ಣನ್ ಅವರ ಒಂದು ತಾತ್ವಿಕ ದೃಷ್ಟಿಕೋನದ ಒಂದು ಪ್ರಾಮುಖ್ಯತೆಯ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ತೀವಿ ಮಕ್ಕಳೇ. ಹಾಗೆ ರಾಧಾಕೃಷ್ಣನ್ ಅವರು ನೀಡಿದಂತಹ ಒಂದು ಶಿಕ್ಷಣದ ಮಹತ್ವದ ಬಗ್ಗೆ ನಾವು ಅರಿವನ್ನ ನಾವು ಮುಗಿಸ್ಕೊತೀವಿ ಮಕ್ಕಳೇ. ಹಾಗೆ ಭಾರತದ ಉಪರಾಷ್ಟ್ರಪತಿಯಾಗಿ ಇವರ ಒಂದು ಸೇವೆಯನ್ನ ಯಾವ ರೀತಿಯಾಗಿ ಇವರು ಮಾಡಿದರು ಅಂತಕ್ಕಂಥದ್ದು, ನಮ್ಮ ರಾಷ್ಟ್ರಕ್ಕೆ ಇವರ ಕೊಡುಗೆ ಏನು ಅಂತಕ್ಕಂಥ ಅಂಶಗಳನ್ನ ನಾವು ಈ ದಿನದ ತರಗತಿಯಲ್ಲಿ ತಿಳ್ಕೊಳ್ತೀವಿ ಮಕ್ಕಳೇ. ಹಾಗೆ ಇವರ ಒಂದು ಕಾರ್ಯ ವೈಖರಿಗೆ ಭಾರತ ಸರ್ಕಾರ ರಾಧಾಕೃಷ್ಣನ್ ಅವರಿಗೆ ನೀಡಿದಂತಹ ಗೌರವ ಪ್ರಶಸ್ತಿಗಳ ಬಗ್ಗೆ ನಾವು ಹೆಚ್ಚಿನ ಅಂಶಗಳನ್ನ ನಾವು ಪಡ್ಕೊಳ್ತೀವಿ ಮಕ್ಕಳೇ. ಹಾಗೆ ಈಗ ತರಗತಿಗೆ ಬರ್ತಕ್ಕಂತಹ ಕಠಿಣ ಪದಗಳನ್ನು ನಾವು ನೋಡೋಣ. ಮಂತ್ರಮುಗ್ಧ ಅಂದರೆ ಮೌನವಾಗಿರುವಂಥದ್ದು, ಆಶ್ಚರ್ಯಚಕಿತವಾಗಿ ಅವರನ್ನು ನೋಡುವಂಥದ್ದು ಅಂತಕ್ಕಂಥ ಅಂಶ. ಭಾವೋದ್ರೇಕ ಅಂದ್ರೆ ಒಂದು ರೀತಿ ಭಾವನಾ ಪರವಶತೆಯಾಗಿ ಹೆಚ್ಚಿನ ಎಮೋಷನ್ಸ್ ಅಂತ ಹೇಳಿ ಕರಿತೀವಿ, ಹೆಚ್ಚಿನ ಒಂದು ಭಾವನೆಗಳಿಗೆ ಒಳಗಾಗುವಂಥದ್ದು ನಾವು ಭಾವೋದ್ರೇಕ ಅಂತ ಕರಿತೀವಿ. ವ್ಯಾಪಕ ಅಂತಂದ್ರೆ ವಿಸ್ತಾರವಾಗಿರ್ತಕ್ಕಂಥದ್ದು ವ್ಯಾಪಕ. ಮೊಳಗು ಅಂದ್ರೆ ಧ್ವನಿಯನ್ನ ಮಾಡುವಂಥದ್ದು, ಉದ್ಗಾರವನ್ನು ಮಾಡುವಂಥದ್ದು. ಭಾರತ ರತ್ನ ಅಂತಕ್ಕಂಥದ್ದು ಭಾರತ ಸರ್ಕಾರ ನೀಡುವ ಅತ್ಯುನ್ನತವಾಗಿರ್ತಕ್ಕಂತಹ ಪ್ರಶಸ್ತಿನ ನಾವು ಭಾರತ ರತ್ನ ಅಂತ ಕರಿತೀವಿ. ಈ ಭಾರತ ರತ್ನ ಪ್ರಶಸ್ತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಲಭಿಸಿದೆ ಅಂತಕ್ಕಂಥ ಅಂಶಗಳು ನೋಡಿ ಮಕ್ಕಳೇ. ನಾವು ಈ ದಿನದ ತರಗತಿಯಲ್ಲಿ ಇಷ್ಟೆಲ್ಲ ಅಂಶಗಳನ್ನು ನಾವು ತಿಳ್ಕೊತೀವಿ. ನೀವು ತರಗತಿಗೆ ಸಿದ್ಧರಾಗಿದ್ದೀರಾ ಅಂತ ನಾವು ಭಾವಿಸ್ಕೊಂಡು ನಾವು ಮಾದರಿ ವಾಚನವನ್ನು ಮಾಡ್ತೀವಿ. ಎಲ್ಲರ ಕೈಯಲ್ಲಿ ಪುಸ್ತಕವನ್ನ ಇದೆ ಅಂತ ಹೇಳಿ ಭಾವಿಸ್ಕೊಂಡಿದ್ದೀನಿ. ಅದರ ಮುಂದುವರೆದ ಭಾಗವನ್ನು ಗಮನಿಸಿ. ಅವರು ಕೋಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕಗೊಂಡಾಗ ಮೈಸೂರಿನಿಂದ ಹೊರಟ ದಿನ ಅವರಿಗೆ ಕೊಟ್ಟಂತಹ ವೈಭವದ ಬೀಳ್ಕೊಡುಗೆ ಯಾವ ಚಕ್ರವರ್ತಿಗೂ ದೊರೆತಿರಲಾರದು. ಅಂದಿನ ವಾತಾವರಣದಲ್ಲಿದ್ದುದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರುಪ್ರೇಮ. ವಿದ್ಯಾರ್ಥಿಗಳೆಲ್ಲರಲ್ಲೂ ಭಕ್ತಿ ಪ್ರೇಮದ ಚಿಲುಮೆ ಉಕ್ಕಿ ಬಂತು. ರಾಧಾಕೃಷ್ಣನ್ ಅವರನ್ನು ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರ್ವಟಿಗೆ ಕುದುರೆಯನ್ನ ಕಟ್ಟಲಿಲ್ಲ, ಸ್ವತಃ ವಿದ್ಯಾರ್ಥಿಗಳೇ ಎಳೆದೊಯ್ದರು. ರಾಧಾಕೃಷ್ಣನ್ ಅವರಿಗಾಗಿ ಕಾದಿರಿಸಿದ್ದ ಕಂಪಾರ್ಟ್ಮೆಂಟ್ ಅನ್ನು ಹೊರಗದಿಂಬು ಹಾಗೂ ರತ್ನಗಂಬಳಿಯನ್ನು ಹಾಸಿ ಮಲಗುವ ಸೀಟನ್ನು ನೆಲವನ್ನು
ಹೂವಿನಿಂದ ಸುಪ್ಪತ್ತಿಗೆಯಂತೆ ಮಾಡಿ ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು. ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನ್ನಿನ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು. ಆ ದಿನ ಭಾವೋದ್ರೇಕದಿಂದ ಅದೆಷ್ಟು ಜನ ಅಥವಾ ವಿದ್ಯಾರ್ಥಿಗಳು ತೋರಿದ ವಿಶ್ವಾಸ ಅವರ ಕಣ್ಣಿನಲ್ಲೂ ನೀರು ತಂದಿತು. ಸ್ವಾತಂತ್ರ್ಯ ಪೂರ್ವದಲ್ಲೂ ಸ್ವಾತಂತ್ರ್ಯ ಬಂದ ಆರಂಭದಲ್ಲೂ ಪಾಶ್ಚಿಮಾತ್ಯರು ಭಾರತಕ್ಕೆ ಮನ್ನಣೆ ನೀಡುತ್ತಿರಲಿಲ್ಲ. ಭಾರತದ ವಿಷಯದಲ್ಲಿ ಪಾಶ್ಚಾತ್ಯರಿದ್ದ ಈ ಕಲ್ಪನೆಯನ್ನು ತೊಡೆದುಹಾಕಿ ಅದರ ಸ್ಥಾನದಲ್ಲಿ ನ್ಯಾಯ ಸಮ್ಮತವಾದ ಬೇರೊಂದು ಕಲ್ಪನೆ ನೀಡುವುದು ಅವಶ್ಯವಾಗಿದೆ. ಆ ಕೆಲಸವನ್ನ ಸ್ವಲ್ಪ ಮಟ್ಟಿಗಾದರೂ ರಾಧಾಕೃಷ್ಣನ್ ಅವರು ಮಾಡಿದರು. ಅವರ ಬರವಣಿಗೆಯ ಮೂಲಕ ಪಾಶ್ಚಾತ್ಯರಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯವಾಯಿತು. ಅಲ್ಲದೆ ಅವರು ಭಾರತದ ಪ್ರತಿನಿಧಿಯಾಗಿ ಇಂಗ್ಲೆಂಡ್, ಅಮೆರಿಕ ಮುಂತಾದ ದೇಶಗಳಿಗೆ ಹೋಗಿ ಭಾಷಣವನ್ನು ಮಾಡಿದಾಗ ಅವರ ವಾಕ್ಯೋಕ್ತಿಯು, ತರ್ಕಬದ್ಧವಾದ ವಿಚಾರ ಸರಣಿಯು ಎಲ್ಲರನ್ನೂ ಬೆರಗುಗೊಳಿಸಿತು. ಅವರ ಭಾಷಣ ಕೇಳಿದ ಅಲ್ಲಿನ ಜನ ಮಂತ್ರಮುಗ್ಧರಾಗಿ ಯಾರ ಪ್ರೇರಣೆಯೂ ಇಲ್ಲದೆ ಎದ್ದು ನಿಂತು ಜಯಕಾರ ಮಾಡಿ ಗೌರವ ಸೂಚಿಸಿದರು. ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು. ಯುರೋಪಿಯನ್ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಅಭಿವ್ಯಕ್ತ ವಿಚಾರಗಳಿಂದ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಗಿದೆ. ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನು ಆಕರ್ಷಿಸಿತು. ಅವರು ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗವೆಂದು, ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು, ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ. ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ. ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಾಗಿಲ್ಲ. ಜೀವನದ ನಾಡಿಮಿಡಿತಗಳನ್ನು, ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುವುದಾಗಿದೆ ಎಂದು ಸರಳವಾಗಿ ಹೇಳಿದರು. ಶಿಕ್ಷಣದ ಮಹತ್ವವನ್ನು ಮನಗಂಡ ಇವರು, ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ, ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದಿದ್ದಾರೆ. ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ತಮ್ಮ ನಿಲುವನ್ನು ಅಭಿವ್ಯಕ್ತಿಸಿದರು. ರಾಧಾಕೃಷ್ಣನ್ ಅವರ ಬಹುಮುಖ್ಯ ಪ್ರತಿಭೆಯನ್ನು ಹತ್ತಿರದಿಂದ ಬಲ್ಲವರಾಗಿದ್ದ ನೆಹರು ಅವರು ಇವರನ್ನ ಮಾಸ್ಕೋದಲ್ಲಿ ಭಾರತದ ರಾಯಭಾರಿಯಾಗಿ ನೇಮಿಸಿದರು. ರಷ್ಯಾದ ಅಧ್ಯಕ್ಷರಾಗಿದ್ದ ಸ್ಟಾಲಿನ್ ಅವರ ಸ್ನೇಹ ಸೌಹಾರ್ದಗಳ ಭೇಟಿ ಫಲಪ್ರದವಾಗಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿಸಿತು. ಇದರಿಂದ ಸಂತಸಗೊಂಡ ನೆಹರು ಅವರು ರಾಧಾಕೃಷ್ಣನ್ ಅವರನ್ನು ಮೆಚ್ಚಿ ಪ್ರಶಂಸಿಸಿದರು. ಅನಂತರ ಇವರನ್ನು ಭಾರತದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಕರಣ ಮಾಡಲಾಯಿತು. 2 ಬಾರಿ ಉಪರಾಷ್ಟ್ರಪತಿಗಳಾಗಿ ರಾಷ್ಟ್ರಕ್ಕೆ ಅನುಪಮ ಸೇವೆಯನ್ನು ಸಲ್ಲಿಸಿದರು. ಈ ಅವಧಿಯಲ್ಲಿ ಹಲವಾರು ರಾಷ್ಟ್ರಗಳಿಗೆ ಭೇಟಿಯನ್ನು ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸೌಹಾರ್ದವನ್ನು ಕಾಪಾಡುವಲ್ಲಿ ಯಶಸ್ವಿಯಾದರು. ಇವರ ಪ್ರವಾಸದ ಉದ್ದೇಶ ಭಾರತೀಯ ಜೀವನ, ಸಂಸ್ಕೃತಿ, ಚಿಂತನೆ ಮತ್ತು ಮಾನವ ಧರ್ಮವನ್ನು ಪ್ರಚಾರ ಮಾಡುವುದಾದ್ದರಿಂದ ವಿಶ್ವದ ಬುದ್ಧಿವಂತರ ಮೆಚ್ಚುಗೆ ಗಳಿಸಿದರು. ವಿಶ್ವದೆಲ್ಲೆಡೆಗಳಿಂದ ಶ್ಲಾಘಿಸಲ್ಪಟ್ಟ ಇವರನ್ನು ಪದವಿ ಹಾಗೂ ಹುದ್ದೆ ಅನಾಯಾಸವಾಗಿ ಹಂತ ಹಂತವಾಗಿ ಅರಸಿ ಬಂದರು. ಉಪರಾಷ್ಟ್ರಪತಿಯ ಸೇವೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ನಂತರ ರಾಷ್ಟ್ರಪತಿ ಸ್ಥಾನಕ್ಕೆ ಸರ್ವಾನುಮತದಿಂದ ನಾಮಕರಣ ಮಾಡಲಾಯಿತು. ಅವರಿಗೆ ಬರುತ್ತಿದ್ದ 10,000 ರೂಪಾಯಿಗಳ ವೇತನದಲ್ಲಿ 2,500 ರೂಪಾಯಿಗಳನ್ನು ಮಾತ್ರ ಪಡೆದು ಉಳಿದ ಹಣವನ್ನು ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ವಂತಿಗೆಯಾಗಿ ನೀಡುತ್ತಿದ್ದರು. ಇವರ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಲಾಯಿತು. ಬ್ರಸೆಲ್ಸ್ನ ಫ್ರೀ ವಿಶ್ವವಿದ್ಯಾಲಯ ಗೌರವ ಡಾಕ್ಟರ್ ಪದವಿಯನ್ನು ಪ್ರದಾನ ಮಾಡಿದೆ. ಭಾರತೀಯ ವಿದ್ಯಾಭವನದ
ಬ್ರಹ್ಮವಿದ್ಯಾ ಭಾಸ್ಕರ ಬಿರುದಿಗೆ ಪ್ರಾಪ್ತರಾದರು. ಹೀಗೆ ಇವರಿಗೆ ದೇಶ ವಿದೇಶಗಳ ಹಲವಾರು ಗೌರವ ಪದವಿಗಳು ದೊರಕಿದವು. ಭಾರತ ಸರ್ಕಾರ ಸೆಪ್ಟೆಂಬರ್ 5ರಂದು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು 1962ರಿಂದ ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಘೋಷಿಸಿ ಪ್ರತಿ ವರ್ಷವೂ ಆಚರಿಸಲು ನಿರ್ಧರಿಸಿದರು. ರಾಧಾಕೃಷ್ಣನ್ ಅವರ ಬಾಹ್ಯ ರೂಪ ಎತ್ತರವಾಗಿರಲು ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ, ಶುಭ್ರವೂ ನಿರಾಡಂಬರವಾದ ಬಿಳಿಯ ಪಂಚೆ ಮತ್ತು ರುಮಾಲು, ಕೋಪಸೂಚಕವಲ್ಲದ ಹುಬ್ಬು, ಯಾವುದೋ ಸಮಸ್ಯೆಯ ಒಳಹೋಗುವಂತಿರುವ ಕಣ್ಣೋಟ, ಮುಗುಳು ನಗೆಯ ಸುಳಿವು ಇವು ಭಾರತೀಯರೆಲ್ಲರಿಗೂ ಪರಿಚಯ. ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ರಾಧಾಕೃಷ್ಣ ತಮ್ಮ ವೇಷಭೂಷಣವನ್ನು ಕೊನೆಯವರೆಗೂ ಯತನವಾಗಿ ಉಳಿಸಿಕೊಂಡಿದ್ದರು. ರಾಧಾಕೃಷ್ಣನವರು ಧರ್ಮ, ಸಂಸ್ಕೃತಿ, ಶಿಕ್ಷಣ, ತತ್ವಶಾಸ್ತ್ರ, ಮನಃಶಾಸ್ತ್ರ ಮೊದಲಾದ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಹಲವಾರು ಮೌಲ್ಯಯುತ ಕೃತಿಗಳನ್ನು ರಚಿಸಿದ್ದಾರೆ. ಇಂಡಿಯನ್ ಫಿಲಾಸಫಿ, ದಿ ಹಿಂದೂ ವ್ಯೂ ಆಫ್ ಲೈಫ್, ಆನ್ ಐಡಿಯಾಲಿಸ್ಟ್ ವ್ಯೂ ಆಫ್ ಲೈಫ್, ಈಸ್ಟ್ ಅಂಡ್ ವೆಸ್ಟ್ ಇನ್ ರಿಲಿಜಿಯನ್, ಕಾಂಟೆಂಪರರಿ ಇಂಡಿಯನ್ ಫಿಲಾಸಫಿ ಇವು ಅವರ ಪ್ರಮುಖ ಕೃತಿಗಳು. ಶ್ರೀಯುತರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗುವುದು, ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿ ಹೊಂದಿದ ಅನಂತರ ಮದ್ರಾಸಿಗೆ ಚೆನ್ನೈ ಹಿಂದಿರುಗಿದರು. ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೆ ಹಂತ ಹಂತವಾಗಿ ಮೇಲೇರಿದ ಮಹಾನ್ ನಾಯಕ ಕ್ರಿಸ್ತಶಕ 1975ರಲ್ಲಿ ಇಹಲೋಕ ತ್ಯಜಿಸಿದರು. ಅವರು ವಿದ್ಯಾರ್ಜನೆಯ ಜೊತೆಗೆ ಅಪಾರ ಲೋಕಾನುಭವ ಮತ್ತು ಜೀವನಾನುಭವವನ್ನು ಪಡೆದವರು. ಅಷ್ಟೇ ಅಲ್ಲದೆ ಶ್ರೇಷ್ಠ ಶಿಕ್ಷಣ ತಜ್ಞ, ಮಹಾ ತತ್ವಜ್ಞಾನಿ ಹಾಗೂ ಮಾನವತಾವಾದಿಯಾಗಿ ಬಹುಮುಖ ಪ್ರತಿಭೆಯಿಂದ ವಿಶ್ವವಿಖ್ಯಾತರಾಗಿದ್ದರು. ಮಕ್ಕಳೇ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ವ್ಯಕ್ತಿ ಜೀವನವನ್ನು, ವ್ಯಕ್ತಿ ಚಾರಿತ್ರ್ಯವನ್ನು ನೋಡುವಂಥದ್ದು ಬಹಳ ವಿಶಾಲ ದೃಷ್ಟಿಕೋನದಿಂದ ನೋಡಬೇಕಾಗ್ತದೆ. ನೋಡಿ, ನಾವೀಗಾಗಲೇ ಕಳೆದ ತರಗತಿಯಲ್ಲಿ ತಿಳಿದುಕೊಂಡಂತೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಜನನ, ಅವರ ಬಾಲ್ಯದ ಜೀವನ, ಬಾಲ್ಯದ ಶಿಕ್ಷಣ, ಜೊತೆಗೆ ಶಿಕ್ಷಣ ಪಡೆದ ತರುವಾಯ ಒಬ್ಬ ಶಿಕ್ಷಣ ವ್ಯವಸ್ಥೆಯ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥವು, ರಾಷ್ಟ್ರಪತಿ ಸ್ಥಾನಕ್ಕೆ ಭಾರತ ಸರ್ಕಾರ ಉನ್ನತವಾಗಿರ್ತಕ್ಕಂಥ ಹುದ್ದೆ, ಆ ಹುದ್ದೆಯನ್ನು ತಲುಪಿ ಮತ್ತೆ ಎಲ್ಲರ ಗೌರವ ಮೆಚ್ಚುಗೆಗೆ ಪಾತ್ರವಾಗುವಂಥ ಅಂಶ ಇದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಆಗುವುದಿಲ್ಲ, ಮಹಾನ್ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ಆಗುತ್ತದೆ ಅಂತಕ್ಕಂಥ ಅಂಶಕ್ಕೆ ಉದಾಹರಣೆಯಾಗಿ ನಾವು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ ನಾವು ಹೆಮ್ಮೆಯಿಂದ ನೋಡಬಹುದು ಅಂತಕ್ಕಂಥ ಅಂಶಗಳು ನೀವು ತಿಳ್ಕೋಬೇಕು ಮಕ್ಕಳೇ. ನೋಡಿ, ಅವರ ಬಾಲ್ಯ ಶಿಕ್ಷಣವನ್ನ ಮತ್ತೆ ಅವರ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥ ಅಂಶಗಳನ್ನು ನೋಡುವಾಗ ನಾವು ಮುಂದಿನ ಅಂಶಗಳಿಗೆ ನಾವು ನೋಡಬೇಕಾಗುತ್ತೆ. ಒಬ್ಬ ಶಿಕ್ಷಕನಾಗಿ ಎಷ್ಟು ಗೌರವ ಆಧಾರಗಳನ್ನ ಮಕ್ಕಳಿಂದ ಪಡ್ಕೊಂಡಿದ್ರು, ವಿದ್ಯಾರ್ಥಿಗಳನ್ನ ಪಡ್ಕೊಂಡಿದ್ರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯಾಗಿ ನಮಗೆ ಸಮಿತಿಯ ರಚನೆಯನ್ನು ಕೊಡ್ತಾರೆ. ನೋಡಿ, ಅವರು ಕೋಲ್ಕತ್ತಾದ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಅವರು ನೇಮಕಗೊಂಡಾಗ ಮೈಸೂರಿನಿಂದ ಅವರಿಗೆ ಬೀಳ್ಕೊಡುಗೆಯ ಅಂಶಗಳು ಹೊರಬರ್ತಾರೆ. ಅವರು ಕೊಟ್ಟಂತಹ ಒಂದು ವೈಭವದ ಒಂದು ಬೀಳ್ಕೊಡುಗೆ ಸಮಾರಂಭ ಹೇಗಿತ್ತು ಅನ್ನೋದಕ್ಕೆ ನಮಗೆ ಒಂದು ಉದಾಹರಣೆಯಾಗಿ ನಮಗೆ ನೀಡ್ತಾರೆ, ಒಂದು ಚಿತ್ರಣವನ್ನು ನಮ್ಮ ಕಣ್ಣಿಗೆ ಬರುವಂತೆ ನೋಡ್ತಾರೆ. ಯಾವ ಚಕ್ರವರ್ತಿಗೂ ದೊರೆತಿರಲಾರದು, ಎಂತಹ ರಾಜ ಮಹಾರಾಜನಿಗೂ ಕೂಡ ಇಂತಹ ಗೌರವ ಆಧಾರಗಳು ಸಿಕ್ಕಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಎಂತಹ ಒಂದು ಗೌರವ, ಒಬ್ಬ ಶಿಕ್ಷಕರಿಗೆ ಸಂದಂತಹ ಗೌರವ, ಒಂದು ಮನ ಕಲಕುವಂತಹ ಒಂದು ದೃಶ್ಯ ನಮ್ಮ ಕಣ್ಣು ಮುಂದೆ ತರ್ತಾರೆ. ಅವತ್ತೇನಾಗಿತ್ತು ಅಂತಂದ್ರೆ, ಅಂದಿನ ವಾತಾವರಣದಲ್ಲಿದ್ದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರು ಪ್ರೇಮ. ನೋಡಿ, ಬಾಹ್ಯ ಆಡಂಬರ ಬೇರೆ, ಎಲ್ಲರಿಗೂ ತೋರಿಕೆಯ ಅಂಶಗಳೇ ಬೇರೆ, ಆದರೆ
ಒಬ್ಬ ಶಿಕ್ಷಕನಿಗೆ ಒಂದು ಅಂತರ್ದೃಷ್ಟಿಕೋನ, ಒಂದು ಗುರು ಪ್ರೇಮ ಅಂತಕ್ಕಂಥಿದೆಯಲ್ಲ, ಅದು ಒಂದು ರೀತಿ ಮೆಚ್ಚುಗೆಯ ಅವರ ಒಂದು ಮಾತುಗಳು, ವಿದ್ಯಾರ್ಥಿಗಳು ಮಾತಾಡಿಸುವಂತಹ ಬಗೆ, ಒಂದು ಸ್ನೇಹ ಸಂಬಂಧಗಳು, ಇವೆಲ್ಲವೂ ಕೂಡ ಮನವನ್ನು ಕಲಿತವೆ ಮಕ್ಕಳೇ. ಕೇವಲ ಬಾಹ್ಯ ಆಡಂಬರಗಳಿಗೆ ತುತ್ತಾಗಿಲ್ಲ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಗುರು ಪ್ರೇಮದ ಒಂದು ಅಂಶವನ್ನ, ಆಶಯವನ್ನ ನಾವು ನೋಡಬೇಕಾಗ್ತದೆ ಮಕ್ಕಳೇ. ನೋಡಿ, ಇಲ್ಲಿ ಅವತ್ತು ಹೆಚ್ಚಾಗಿ ಬರುವಂಥದ್ದು ಆಡಂಬರದ ಬೀಳ್ಕೊಡುಗೆ ಅಲ್ಲ, ವೈಭವದ ಬೀಳ್ಕೊಡುಗೆ ಅಲ್ಲ. ಅದರ ಬದಲಾಗಿ ಒಬ್ಬ ವಿದ್ಯಾರ್ಥಿಗಳು ಗುರುಗಳಿಗೆ ನೀಡುವಂತಹ ಒಂದು ಗೌರವ ಇದೆಯಲ್ಲ, ಅದು ಒಂದು ಗುರು ಪ್ರೇಮ, ಹೃದಯದಿಂದ ಬರುವಂತಹ ಒಂದು ಅಂತರ್ದೃಷ್ಟಿಕೋನ ಇದೆಯಲ್ಲ, ಅದು ಬಹಳ ಮುಖ್ಯ ಆಗ್ತದೆ ಮಕ್ಕಳೇ. ಅದನ್ನ ನಾವು ತಿಳ್ಕೋಬೇಕು. ಅವತ್ತೆಲ್ಲ ಏನಾಯ್ತು ಅಂತಂದ್ರೆ, ವಿದ್ಯಾರ್ಥಿಗಳೆಲ್ಲರೂ ಭಕ್ತಿ ಪ್ರೇಮದ ಚಿಲುಮೆ ಉಕ್ಕಿ ಬಂತು. ಎಲ್ಲ ವಿದ್ಯಾರ್ಥಿಗಳ ಕಣ್ಣಲ್ಲೂ ಕೂಡ ಒಂದು ರೀತಿ ಮೌನವಾಗಿದ್ದಾರೆ. ನಮ್ಮ ಶಿಕ್ಷಕರು ಇವತ್ತು ಬೇರೊಂದು ನಮ್ಮ ಶಾಲೆಯನ್ನು, ನಮ್ಮ ಕಾಲೇಜನ್ನು ಬಿಟ್ಟು ಬೇರೆ ಕಡೆ ಧಾವಿಸ್ತಾ ಇದ್ದಾರಲ್ಲ ಅನ್ನುವ ಒಂದು ನೋವು ಒಂದು ಕಡೆ, ಜೊತೆಗೆ ಅವರಿರ್ತಕ್ಕಂಥ ಭಕ್ತಿ ಪ್ರೇಮದ ಒಂದು ಚಿಲುಮೆ ಒಂದು ಕಡೆ. ನೋಡಿ, ರಾಧಾಕೃಷ್ಣನ್ ಅವರನ್ನು ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟಿಗೆ ಕುದುರೆಯನ್ನ ಕಟ್ಟಲಿಲ್ಲ, ಸ್ವತಃ ವಿದ್ಯಾರ್ಥಿಗಳೇ ಎಳೆದಿದ್ದರು. ಮೈಸೂರಿನ ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣದವರೆಗೆ ಸಾರೋಟಿಗೆ ಕುದುರೆಯನ್ನ ಕಟ್ಟುವ ಬದಲು ವಿದ್ಯಾರ್ಥಿಗಳೇ ತಮ್ಮ ಗುರುಗಳನ್ನ ರೈಲ್ವೆ ನಿಲ್ದಾಣದ ಬಳಿಗೆ ಎಳೆದೊಯ್ದರು ಅನ್ನೋದಕ್ಕೆ ಸಾಕ್ಷಿ. ಅವರಲ್ಲಿರ್ತಕ್ಕಂತಹ ಒಂದು ವ್ಯಕ್ತಿ ಚಾರಿತ್ರ, ವ್ಯಕ್ತಿತ್ವ, ಅವರ ಒಂದು ಸಾಧನೆಯ ಬದುಕು, ಬುದ್ಧಿವಂತಿಕೆ, ಚಾತುರ್ಯ, ವಾಕ್ಚಾತುರ್ಯ, ವಾಕೃತ್ಯಗಳು ಇವೆಲ್ಲವೂ ಕೂಡ ನಮಗೆ ಕಣ್ಮುಂದೆ ಬರ್ತದೆ ಮಕ್ಕಳೇ. ಆ ಒಂದು ಚಿತ್ರಣ ನಾವೆಲ್ಲರೂ ಕೂಡ ಮನಗಾಣಬೇಕು. ಮತ್ತೆ ವಿದ್ಯಾರ್ಥಿಗಳಲ್ಲಿ ಒಂದು ಅವರಲ್ಲಿರ್ತಕ್ಕಂತಹ ಗುರುಪ್ರೇಮ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ನಮಗೆ ಉದಾಹರಣೆಯಾಗಿ ಕೊಡ್ತಾರೆ. ಮತ್ತೆ ಅಷ್ಟೇ ಅಲ್ಲದೆ ರಾಧಾಕೃಷ್ಣನ್ ಅವರಿಗಾಗಿ ಕಾದರಿಸಿದ್ದ ಕಂಪಾರ್ಟ್ಮೆಂಟ್ ಅನ್ನು ಹೊರಗು ದಿಂಬು ಹಾಗೂ ರತ್ನಗಂಬಳಿಯನ್ನು ಹಾಸಿ ಮಲಗುವ ಸೀಟನ್ನು, ನೆಲವನ್ನು ಹೂವಿನಿಂದ ಸುಪ್ಪತ್ತಿಗೆಯನ್ನು ಮಾಡಿ ದೈವ ಮಂದಿರವನ್ನು ಭಕ್ತರ ಅಲಂಕರಿಸುವಂತೆ ಅಲಂಕರಿಸಲಾಯಿತು. ರಾಧಾಕೃಷ್ಣನ್ ಅವರನ್ನ ಮಂದಿರದಲ್ಲಿರ್ತಕ್ಕಂತಹ ಒಂದು ಪ್ರತಿಮೆ, ಮಂದಿರದಲ್ಲಿರ್ತಕ್ಕಂತಹ ದೇವರಿಗೆ ಹೋಲಿಸುವಂತಹ ಅಂಶ ಇದೆಯಲ್ಲ, ಖಂಡಿತವೂ ಕೂಡ ಅವರಲ್ಲಿರ್ತಕ್ಕಂತಹ ಎರಡೂ ಕೈಗಳನ್ನು ಎತ್ತಿ ಮುಗಿಯುವಷ್ಟು ಗೌರವ ಬರ್ತದೆ ಮಕ್ಕಳೇ. ಒಂದು ಮಂದಿರಕ್ಕೆ ಹೋಗ್ತೀವಿ, ಪೂಜೆಯನ್ನು ಮಾಡ್ತೀವಿ, ಒಂದು ನಿರ್ಜೀವ ವಸ್ತುವಿಗೆ ನಾವು ಪೂಜೆಯನ್ನು ಮಾಡ್ತೀವಲ್ಲ, ಅದರ ಬದಲಾಗಿ ಸಜೀವವಾಗಿರ್ತಕ್ಕಂತಹ ನನ್ನ ಗುರುಗಳಿಗೆ ದೇವರೋಪಾದಿಯಲ್ಲಿ ಅವರಿಗೆ ಹೂವಿನ ಒಂದು ಸುಪ್ಪತ್ತಿಗೆಯನ್ನು ಹಾಸಿ ಅವರಲ್ಲಿರ್ತಕ್ಕಂಥ ಅವನ್ನ ಅಲ್ಲಿ ಹೊರಗು ದಿಮ್ಮನ್ನು ಹಾಕಿ ಮಲಗಿಸುವಂತಹ ಪರಿಧಿಯಲ್ಲ, ಖಂಡಿತವಾಗಲೂ ಕೂಡ ನಾವು ಮೆಚ್ಚುವಂಥದ್ದು ಮಕ್ಕಳೇ. ಇವತ್ತಿನ ದಿನಮಾನಗಳನ್ನು ನೋಡೋದಾದ್ರೆ ಇಂದಿನ ಶಿಕ್ಷಣವನ್ನು ನಾವು ಮೆಚ್ಚಬೇಕಾಗ್ತದೆ. ಒಂದು ಏನು ಜಂಕಿಸಿ ಬೈದು ಬುದ್ಧಿಯನ್ನು ಕಲಿಸ್ತಾ ಇದ್ರು ಮಕ್ಕಳೇ. ಇಂದಿನ ದಿನಗಳಲ್ಲಿ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ, ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ಇವತ್ತಿನ ದಿನಮಾನಗಳಲ್ಲಿ ಕೈ ಮುಗಿದು ವಂದಿಸಿ ಬುದ್ಧಿಯನ್ನು ಕಲಿಸುವಂತಹ ಮಟ್ಟಕ್ಕೆ ಇವತ್ತಿನ ಶಿಕ್ಷಣ ಬಂದಿದೆ ಮಕ್ಕಳೇ. ಹಾಗಾಗಿ ಇವತ್ತು ಗುರು ಶಿಷ್ಯರ ಸಂಬಂಧ ಎಷ್ಟರ ಮಟ್ಟಿಗೆ ಒಡನಾಟವನ್ನು, ಸ್ನೇಹ ಸಂಬಂಧವನ್ನು ಹೊಂದಿರ್ತದೋ ಅಷ್ಟರ ಮಟ್ಟಿಗೆ ನಿಮಗೆ ಶಿಕ್ಷಣ ಒಂದು ವ್ಯಕ್ತಿತ್ವ ಬದಲಾವಣೆ ಆಗಿದೆ ಮಕ್ಕಳೇ. ನೀವು ನೋಡುವಂತಹ ಬಗೆಯ ದೃಷ್ಟಿಕೋನ ಒಂದು ರೀತಿ ಗುರುಪ್ರೇಮ ಉಕ್ಕಿ ಬರುವಂತಹ ರೀತಿಯಲ್ಲಿ ಇರಬೇಕೆ ಹೊರತು ಯಾವುದೇ ರೀತಿ ಶಿಕ್ಷಕ ಬೈದ ಅಂತೇಳಿ ಅವರ ಮೇಲೆ ದ್ವೇಷವನ್ನು ಸಾಧಿಸೋದಲ್ಲ, ಅವರ ಮೇಲೆ ನೋಡುವ ದೃಷ್ಟಿಕೋನ ಬದಲಾಗೋದಲ್ಲ ಮಕ್ಕಳೇ. ಗುರುಗಳು ವಿದ್ಯಾರ್ಥಿಗಳಿಗೆ ಯಾವ ಒಂದು ಅವರ ವ್ಯಕ್ತಿತ್ವ ಅಂತಕ್ಕಂಥದ್ದು ಬದಲಾವಣೆ ತರುವಂತಹ ದೃಷ್ಟಿಕೋನ, ಒಳ್ಳೆಯ ಮನೋಭಾವವನ್ನು ಇಟ್ಕೊಂಡು ನಿಮ್ಗೆ ಏನಾದರೂ ಬೈತಾರೆ ಬಿಟ್ಟರೆ ಬೇರೆ ಯಾವ ಉದ್ದೇಶದಿಂದ ಕೂಡ ಅಲ್ಲ. ಅದನ್ನು ನೀವು ಸ್ವೀಕರಿಸುವ ಬಗೆ ಇದೆಯಲ್ಲ ಉತ್ತಮವಾಗಿರಬೇಕು ಮಕ್ಕಳೇ. ಗುರುವಿನ ಒಂದು ಪದತಲದಲ್ಲಿ ಕುಳಿತು ಕಲಿತಕ್ಕಂತಹ ವಿದ್ಯೆ ಇದೆಯಲ್ಲ, ಹಿಂದಿನ ನಿಮಗೆಲ್ಲ ಒಂದು ಶಿಕ್ಷಣ ನೀವು ಶಾಲೆಗೆ ಬಂದು ಒಂದು ಔಪಚಾರಿಕ ಶಿಕ್ಷಣವನ್ನು ಪಡೆಯುವ ಬಗ್ಗೆ ಇದೆಯಲ್ಲ ಇವತ್ತು ಅತ್ಯುನ್ನತವಾಗಿರ್ತದೆ. ಆದರೆ ನೀವು ಆ ಗುರುಗಳಿಗೆ ತೋರಿಸುವಂತಹ ಪ್ರೇಮ, ವಿಶ್ವಾಸ, ಪ್ರೀತಿಯಿಂದ ನೀವು ಅಧಿಕ ಶಿಕ್ಷಣವನ್ನು, ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸ್ಕೊಳ್ಬೋದು. ನಿಮ್ಮ ಮುಂದಿನ
ದಿನಮಾನಗಳಲ್ಲಿ ನಿಮ್ಮ ಬದುಕು ಉಜ್ವಲ ಆಗುತ್ತೆ, ನಿಮ್ಮ ಭವಿಷ್ಯ ಉತ್ತಮ ಆಗುತ್ತೆ ಅನ್ನೋದಕ್ಕೆ ನೀವು ಗುರುಗಳಲ್ಲಿರ್ತಕ್ಕಂತಹ ಒಂದು ಗುರುಪ್ರೇಮವನ್ನು, ನೀವು ಕೊಡ್ತಕ್ಕಂಥ ಶಿಕ್ಷಣವನ್ನು, ನೀವು ಹೇಗೆ ಗುರುಗಳ ರೀತಿಯಲ್ಲಿ ನಡ್ಕೋತಿರೋ ಅಷ್ಟು ನಿಮ್ಮ ವ್ಯಕ್ತಿ ಚಿತ್ರಣ ಅಥವಾ ವ್ಯಕ್ತಿತ್ವ ಅಂತಕ್ಕಂಥ ಬದಲಾವಣೆ ಹೊಂದುತ್ತೆ ಅನ್ನೋದಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರೇ ಸಾಕ್ಷಿ ಅನ್ನೋ ಅಂಶವನ್ನು ನಾವು ತಿಳ್ಕೋಬೇಕು ಮಕ್ಕಳೇ. ಅಷ್ಟೇ ಅಲ್ಲದೆ ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನ್ನ ಆವರಣದಲ್ಲೆಲ್ಲ ನೋಡುತ್ತಿತ್ತು. ಅವರ ರಾಧಾಕೃಷ್ಣನ್ ಅವರಿಗೆ ಜಯಕಾರವನ್ನು ಹಾಕುವಂತಹ ಬಗ್ಗೆ ಇದೆಯಲ್ಲ, ಈ ರೈಲ್ವೆ ನಿಲ್ದಾಣವನ್ನು ತುಂಬ ಹಬ್ಬಿತ್ತು. ಅಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ಅವರಲ್ಲಿರ್ತಕ್ಕಂತಹ ಒಂದು ಗುರುಪ್ರೇಮವನ್ನು ಒಂದು ಜಯಕಾರದ ರೂಪದಲ್ಲಿ ಅವರಿಗೆ ಸಲ್ಲಿಸ್ತಾ ಇದ್ರು. ಆ ದಿನ ಭಾವೋದ್ರೇಕದಿಂದ ಅದೆಷ್ಟು ಜನ ಹತ್ತರೋ ವಿದ್ಯಾರ್ಥಿಗಳ ತೋರಿದ ವಿಶ್ವಾಸ ಅವರ ಕಣ್ಣಿನಲ್ಲೂ ಇರುತ್ತದೆ. ಕೇವಲ ವಿದ್ಯಾರ್ಥಿಗಳ ಒಂದು ಕಣ್ಣಲ್ಲಿ ಕಣ್ಣೀರು ಬರ್ತಾ ಇರಲಿಲ್ಲ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕಣ್ಣಲ್ಲಿ ಕೂಡ ಆನಂದ ಬಾಷ್ಪ. ಆ ವಿದ್ಯಾರ್ಥಿಗಳು ತನ್ನ ಮೇಲೆ ಇಟ್ಟಿರ್ತಕ್ಕಂತಹ ಒಂದು ಗೌರವಗಳನ್ನ ಒಂದು ರೀತಿ ಮಾತುಗಳಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಮನಸ್ಸಿನಿಂದ ಮಾತುಗಳು ಹೊರಹೊಮ್ಮುವುದಿಲ್ಲ, ಸಾಧ್ಯ ಆಗೋದಿಲ್ಲ, ಅವೆಲ್ಲವೂ ಕೂಡ ಕಣ್ಣೀರಿನಿಂದ ಆನಂದ ಬಾಷ್ಪವಾಗಿ ಬರ್ತದೆ. ನೀವು ನೋಡಿ, ಯಾವುದೇ ಒಂದು ಅಂಶಗಳನ್ನು ತೆಗೆದುಕೊಂಡಾಗ ಈ ಭಾವನೆಗೆ ಒಳಪಟ್ಟಿರ್ತಕ್ಕಂಥ ಅಂಶಗಳೇನಿದೆ ಅವು ಮನಸ್ಸಿನಿಂದ ಮಾತುಗಳಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಮುಖದ ಹಾವಭಾವಗಳಲ್ಲಿ ನಾವು ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಗುರುಪ್ರೇಮವನ್ನು ನೋಡಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಆನಂದ ಬಾಷ್ಪವಾಗಿ ಕಣ್ಣಲ್ಲಿ ನೀರು ತಂದಿತ್ತು ಅಂತಕ್ಕಂಥ ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕು ಮಕ್ಕಳೇ. ಅಂದರೆ ಹಿಂದಿನ ದಿನಮಾನಗಳಲ್ಲಿ ಗುರು ಶಿಷ್ಯರ ಒಂದು ಸಂಬಂಧ ಎಷ್ಟು ಆತ್ಮೀಯವಾಗಿತ್ತು, ಅವರಿಗಿರ್ತಕ್ಕಂತಹ ಗೌರವಗಳು, ಆದರಗಳು, ಪ್ರೇಮಗಳು ಎಷ್ಟಿತ್ತು ಅನ್ನುವ ಒಂದು ಅಂಶವನ್ನು ನಾವು ತಿಳ್ಕೊಬೇಕು ಮಕ್ಕಳೇ. ಅದಕ್ಕಾಗಿಯೇ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಜನ್ಮದಿನವನ್ನು ಇಂದು ಶಿಕ್ಷಕ ದಿನವನ್ನಾಗಿ ನಮಗೆ ಇಟ್ಟಿದ್ದಾರೆ. ಅವರ ನೆನಪನ್ನು ಮಾಡ್ಕೊಳ್ಳಲಿಕ್ಕೆ, ಅವರ ವ್ಯಕ್ತಿ ಚಿತ್ರಣ, ವಾಕ್ಚಾತುರ್ಯವನ್ನು ನೆನಪು ಮಾಡ್ಕೊಳ್ಳಲಿಕ್ಕೆ, ಹಾಗೆ ಗುರು ಶಿಷ್ಯರ ಸಂಬಂಧ ಕೂಡ ಅದೇ ರೀತಿಯಾಗಿ ಇರಲಿ ಅನ್ನೋದಕ್ಕೆ ಉತ್ತಮವಾಗಿರ್ತಕ್ಕಂಥ ಚಿತ್ರಣವನ್ನು ನಮ್ಮ ಕಣ್ಣ ಮುಂದೆ ತಂದುಕೊಟ್ಟಿದ್ದಾರೆ. ಸ್ವತಂತ್ರ ಬಂದ ಆರಂಭದಲ್ಲೂ ಪಾಶ್ಚಾತ್ಯರು ಭಾರತಕ್ಕೆ ಮನ್ನಣೆ ನೀಡ್ತಾ ಇರಲಿಲ್ಲ. ನೋಡಿ, ನಮ್ಮ ಭಾರತಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿ, ಸ್ವತಂತ್ರ ಬಂದ ನಂತರವೂ ಕೂಡ ನಮ್ಮ ಭಾರತ ದೇಶದ ಬಗ್ಗೆ ಇಡೀ ಜಗತ್ತಿನ ದೇಶಗಳು, ನಾನಾ ಬಗೆಯ ದೇಶಗಳು ಅತಿ ತುಚ್ಛ ಭಾವನೆಯಿಂದ ನೋಡ್ತಾ ಇದ್ದಾರೆ. ಆ ಎಲ್ಲ ಅಂಶಗಳನ್ನು ನಾವು ಭಾರತದಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಅವರ ಬೇರೆ ಬೇರೆ ದೇಶಗಳಿಗೆ ಒಂದು ಪ್ರವಾಸಕ್ಕೆ ಹೋಗುವ ಮುಖಾಂತರ, ಅಲ್ಲಿರ ಭಾಷಣಗಳನ್ನು ಮಾಡುವ ಮುಖಾಂತರ ನಮ್ಮ ದೇಶದವನ್ನ ಮನಸ್ಸೆಳೆದರು ಅನ್ನೋದಕ್ಕೆ ಒಬ್ಬ ವ್ಯಕ್ತಿಯ ಒಂದು ಉದಾಹರಣೆಯಾಗಿ ನೋಡೋದಾದ್ರೆ ಅವರೇ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ನೋಡಿ, ಸ್ವತಂತ್ರ ಪೂರ್ವದಲ್ಲಿ ಮತ್ತೆ ಸ್ವತಂತ್ರ ಬಂದ ಆರಂಭದಲ್ಲೂ ಕೂಡ ಪಾಶ್ಚಿಮಾತ್ಯರು ಅಂದರೆ ನಮ್ಮ ದೇಶವನ್ನು ಹೊರತುಪಡಿಸಿ ಜಗತ್ತಿನ ಬೇರೆ ಎಲ್ಲ ದೇಶದವರು ಕೂಡ ಅಷ್ಟು ಮನ್ನಣೆಯನ್ನು, ಒತ್ತನ್ನು, ನಮ್ಮ ದೇಶದ ಬಗ್ಗೆ ಕಾಳಜಿಯನ್ನು ನೀಡ್ತಾ ಇರಲಿಲ್ಲ. ಭಾರತದ ವಿಷಯದಲ್ಲಿ ಪಾಶ್ಚಾತ್ಯರಿಗಿದ್ದ ಈ ಕಲ್ಪನೆಯನ್ನು ತೊಡೆದು ಹಾಕಿ ಅದರ ಸ್ಥಾನದಲ್ಲಿ ನ್ಯಾಯಸಮ್ಮತವಾದ ಬೇರೊಂದು ಕಲ್ಪನೆಯನ್ನು ನೀಡುವುದು ಅವಶ್ಯವಾಗಿದೆ. ನೋಡಿ, ಅವತ್ತಿನ ಸಂದರ್ಭದಲ್ಲಿ ಹಾಗೆ ಆಗಿತ್ತು. ನಮ್ಮ ಭಾರತ ದೇಶವನ್ನು ಇಡೀ ಜಗತ್ತಿನ ಗಮನಕ್ಕೆ ಸೆಳೆಯಬೇಕು ಅನ್ನೋದಕ್ಕೆ ಎಲ್ಲರೂ ಕೂಡ ಪರಿಶ್ರಮವನ್ನು ಹಾಕಿದರು. ಮಹಾನ್ ವ್ಯಕ್ತಿಗಳು ಎಲ್ಲರೂ ಕೂಡ ಬೇರೆ ಬೇರೆ ದೇಶಗಳಿಗೆ ಪ್ರವಾಸವನ್ನು ಮಾಡಿ ನಮ್ಮ ದೇಶ ಸಂಸ್ಕೃತಿಯ ಬಗ್ಗೆ ಅವರು ಹೇಳಲಿಕ್ಕೆ ತೊಡಗುತ್ತಾರೆ, ಮನವರಿಕೆಯನ್ನು ಮಾಡ್ತಾರೆ. ಆಗ ನಮ್ಮ ದೇಶದ ಸಂಸ್ಕೃತಿಯ ಒಂದು ಅಂಶಗಳು ಇಡೀ ಜಗತ್ತಿಗೆ ಮನಗಾಗ್ತದೆ ಮಕ್ಕಳೇ. ಆ ಒಂದು ಅಂಶವನ್ನು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಆ ಕೆಲಸವನ್ನು ಮಾಡಿದರು ಅನ್ನೋದಕ್ಕೆ ಹೆಮ್ಮೆಯ ವಿಷಯ. ಅವರ ಬರವಣಿಗೆಯ ಮೂಲಕ ಪಾಶ್ಚಾತ್ಯರಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯ ಮಾಡಿಕೊಡ್ತಾರೆ. ಅಲ್ಲದೆ ಅವರು ಭಾರತದ ಪ್ರತಿನಿಧಿಯಾಗಿ ಇಂಗ್ಲೆಂಡ್, ಅಮೆರಿಕ ಮುಂತಾದ ದೇಶಗಳಿಗೆ ಹೋಗಿ ಭಾಷಣವನ್ನು ಮಾಡಿದಾಗ ಅವರ ವಾಕ್ಯೋಕ್ತಿಯು, ತರ್ಕಬದ್ಧವಾದ ವಿಚಾರ ಸರಣಿಯು ಎಲ್ಲರನ್ನು ಬೆರಗುಗೊಳಿಸಿತು. ನೋಡಿ, ಭಾರತ ದೇಶದ ಸಂಸ್ಕೃತಿಯ ಬಗ್ಗೆ ಬೇರೊಂದು ದೇಶದವರಿಗೆ ಗೊತ್ತಿರಲಿಲ್ಲ. ಸ್ವತಂತ್ರದ ಆರಂಭದಲ್ಲಿ, ಸ್ವತಂತ್ರ ಬಂದ ತರುವಾಯದ ಸಂದರ್ಭದಲ್ಲೂ ಕೂಡ, ಪೂರ್ವದಲ್ಲೂ ಮತ್ತು ನಂತರವೂ ಕೂಡ ಭಾರತದ ದೇಶದ ಸಂಸ್ಕೃತಿಯ ಪರಿಚಯ ಅನ್ಯ ದೇಶಗಳಿಗೆ ಇರಲಿಲ್ಲ. ಹಾಗಾಗಿ ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಭಾರತ ದೇಶದ ಹೆಮ್ಮೆಯ ಬಗ್ಗೆ ಬೇರೊಂದು ದೇಶದ ಜನರಿಗೆ ತಿಳಿಸುವುದು ಅವಶ್ಯಕವಾಗಿತ್ತು. ಆ
ಒಂದು ಅಂಶಗಳನ್ನು ಮನಗಂಡಿರ್ತಕ್ಕಂತಹ ಸರ್ವಪಲ್ಲಿ ರಾಧಾಕೃಷ್ಣನ್ ಯಾವಾಗ ನಮ್ಮ ದೇಶದ ಪ್ರತಿನಿಧಿಯಾದರೋ ಅಮೆರಿಕ, ಇಂಗ್ಲೆಂಡ್ ಹೀಗೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಭೇಟಿಯನ್ನು ನೀಡಿದರು. ತನ್ನ ಬುದ್ಧಿವಂತಿಕೆ, ವಾಕ್ಚಾತುರ್ಯ, ತತ್ವಶಾಸ್ತ್ರದ ಅನುಭವಗಳು ಎಲ್ಲವನ್ನು ಕೂಡ ಹಿಡಿದಿಟ್ಕೊಂಡು ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ, ಜನಜೀವನದ ಬಗ್ಗೆ, ಬದುಕಿನ ಬಗ್ಗೆ, ನಮ್ಮ ದೇಶದ ಹೆಮ್ಮೆಯ ಸಂಗತಿಗಳ ಬಗ್ಗೆ ಈ ದೇಶದ ಜನರಿಗೆ ಗುಣಪಡಿಸ್ತಾರೆ. ಅದರ ಒಂದು ಸಿಹಿ ಅನುಭವಗಳನ್ನು ಅವರು ಪಡ್ಕೊತಾರೆ. ಆಗ ನಮ್ಮ ದೇಶದ ಒಂದು ಗೌರವ ಅಂತಕ್ಕಂಥದ್ದು, ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ಜನರಿಗೆ ಬಿತ್ತರಿಸ್ತಾರೆ. ಅವರಿಗೆ ನಮ್ಮ ದೇಶದ ಬಗ್ಗೆ ಗೌರವವನ್ನು ಬರುವಂತೆ ಮಾಡೋದಿದೆಯಲ್ಲ, ಅದು ಖಂಡಿತವೂ ಕೂಡ ಚಪ್ಪಾಳೆ ಅಂತ ಇರಬೇಕು. ಮತ್ತು ಅಂತಹ ವ್ಯಕ್ತಿಗಳೇ ಎದ್ದು ನಿಂತು ಗೌರವವನ್ನು, ಬೇರೆ ಅನ್ಯ ದೇಶದವರ ಗೌರವವನ್ನು ಕೊಡ್ತಕ್ಕಂಥ ಅಂಶಗಳನ್ನು ನಮ್ಮ ಮುಂದೆ ತಂದುಕೊಡ್ತಾರೆ. ನೋಡಿ, शिक्षकों की याद दिला देता है। ये जादू इस तिथि का नहीं बल्कि इस दिन पैदा होने वाले डॉक्टर सर्वपल्ली राधाकृष्णन का है। आज की पीढ़ी डॉक्टर राधाकृष्णन को देख भले ही नहीं सकती, लेकिन उनके बारे में पढ़ने और सुनने से ही आपको उनकी महानता का एहसास जरूर हो जाएगा। डॉक्टर राधाकृष्णन का जन्म 1888 में हुआ था। वे हमारे देश के दूसरे राष्ट्रपति भी थे। जाने माने दार्शनिक बर्डेट रशेल ने उनके राष्ट्रपति बनने पर कहा था, भारतीय गणराज्य में डॉक्टर सर्वपल्ली राधाकृष्णन को राष्ट्रपति चुना। यह विश्व के दर्शन शास्त्र का सम्मान है। मैं उनके राष्ट्रपति बनने पर बहुत खुश हूँ। प्लूटो ने कहा था कि दार्शनिक को राजा और राजा को दार्शनिक होना चाहिए। डॉक्टर राधाकृष्णन को राष्ट्रपति बनाकर भारतीय गणराज्य ने प्लूटो को सच्ची श्रद्धांजलि दी है। 5 सितंबर के इतिहास पर नजर डालें तो 1962 में उनके कुछ प्रशंसक और शिक्षकों ने उनका जन्मदिन मनाने की इच्छा जाहिर की। तब उन्होंने कहा, मेरे लिए इससे बड़े सम्मान की बात कुछ और नहीं हो सकती कि मेरा जन्म दिवस शिक्षक दिवस के रूप में मनाया जाए। और तभी से 5 सितंबर को शिक्षक दिवस के रूप में मनाया जाने लगा। शिक्षक दिवस के अवसर पर शिक्षकों को पुरस्कार देकर सम्मानित भी किया जाता है। मद्रास प्रेसिडेंसी कॉलेज से अध्यापन का कार्य शुरू करने वाले डॉक्टर राधाकृष्णन आगे चल के मैसूर विश्वविद्यालय में प्रोफेसर हुए और फिर एक एक करके कई विश्वविद्यालयों में उन्होंने पढ़ाया। 1939 से लेकर 1948 तक वो बनारस हिंदू विश्वविद्यालय के कुलपति भी रहे। डॉक्टर राधाकृष्णन के व्यक्तित्व की बात करें तो वो 1945 में बीएचयू के छात्र रहे पी रामालिंगन का ये उदाहरण ही काफी है। रामालिंगन बताते हैं कि जब उनका एडमिशन बीएचयू में हुआ तो वो परिसर के खुलने के 3 दिन पहले ही बनारस पहुंच गए। हॉस्टल बंद थे तो उन्हें कुछ समझ नहीं आ रहा था कि इस अनजान शहर में वो कहाँ जाएं। एक स्थानीय व्यक्ति की मदद से उन्हें कुलपति से मिलने का मौका मिला। उन्होंने तत्काल हॉस्टल के वार्डन को बुलाकर उनके रहने की व्यवस्था की। ये कुलपति और कोई नहीं, डॉक्टर राधाकृष्णन ही थे। डॉक्टर राधाकृष्णन में खासियत ये थी कि वो अपने छात्रों को कभी तकलीफ में नहीं देख सकते थे। 1931 में ब्रिटिश साम्राज्य द्वारा उन्हें सर की उपाधि भी दी गई थी, लेकिन स्वतंत्रता के बाद उनके लिए इसका कोई औचित्य नहीं रहा था। जब वो देश के उपराष्ट्रपति बने तो स्वतंत्र भारत के प्रथम राष्ट्रपति राजेंद्र प्रसाद ने 1954 में उन्हें उनकी महान दार्शनिक एवं शैक्षणिक उपलब्धियों के लिए देश का सर्वोच्च अलंकार भारत रत्न प्रदान किया। डॉक्टर राधाकृष्णन महान शिक्षाविद थे। उनका कहना था, शिक्षा का मतलब सिर्फ जानकारी देना नहीं, जानकारी और तकनीकी गुण का अपना महत्व है, लेकिन बौद्धिक झुकाव और लोकतांत्रिक भावना का भी महत्व है, क्योंकि इन भावनाओं के साथ छात्र उत्तरदायी नागरिक बनता है। डॉक्टर राधाकृष्णन मानते थे कि जब एक शिक्षक शिक्षा के प्रति समर्पित और प्रतिबद्ध नहीं होगा, तब तक शिक्षा को मिशन का रूप नहीं मिल पाएगा। डॉक्टर राधाकृष्णन की प्रसिद्धि इस बात से ही पता लगाई जा सकती है कि जब वो कलकत्ता यूनिवर्सिटी के प्रोफेसर बने और वहाँ ज्वाइन करने के लिए मैसूर यूनिवर्सिटी से निकले तो उनके स्टूडेंट्स ने उनके लिए फूलों का रथ तैयार किया। इस रथ में डॉक्टर राधाकृष्णन को बिठाकर वो सभी उसे खुद खींचते हुए रेलवे स्टेशन तक लेकर आए। ऑक्सफोर्ड यूनिवर्सिटी ने डॉक्टर राधाकृष्णन की याद में राधाकृष्णन चेवनिंग स्कॉलरशिप और राधाकृष्णन मेमोरियल अवार्ड का गठन भी किया। डॉक्टर राधाकृष्णन का देहवासन 17 अप्रैल 1975 को हो गया, लेकिन एक आदर्श शिक्षक और दार्शनिक के रूप में वो आज भी सभी के लिए प्रेरणादायक है। ಈ ಗದ್ಯ ಭಾಗವನ್ನು ಓದ್ಕೊಂಡು ಭಾಷಾಭ್ಯಾಸ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಅಷ್ಟೇ ಅಲ್ಲದೆ ನೀವು ಮನೆಯಲ್ಲಿ ಈ 2 ಗೃಹಪಾಠಗಳನ್ನು ನೀವು ಬರೆಯಬೇಕು. ರಾಧಾಕೃಷ್ಣನ್ ಅವರಿಗೆ ಸಂಘ ಪ್ರಶಸ್ತಿ ಪುರಸ್ಕಾರಗಳು ಯಾವುವು ಅನ್ನುವ ಪ್ರಶ್ನೆಗೆ ಈ ಗದ್ಯ ಭಾಗವನ್ನು ಓದ್ಕೊಂಡು ಉತ್ತರವನ್ನು ಬರೀಬೇಕು. ಹಾಗೆ ರಾಧಾಕೃಷ್ಣನ್ ಅವರ ವೇಷಭೂಷಣಗಳ ಬಗ್ಗೆ ನೀವು ಬರೀಬೇಕು ಮಕ್ಕಳೇ. ಹಾಗೆ ಇನ್ನಷ್ಟು ವಿಚಾರಗಳನ್ನು ರಾಧಾಕೃಷ್ಣನ್ ಅವರ ಪುಸ್ತಕಗಳನ್ನು, ಸ್ವಾಮಿ ವಿವೇಕಾನಂದ ಪುಸ್ತಕಗಳನ್ನು, ಅನೇಕ ಮಹನೀಯರ ಪುಸ್ತಕಗಳನ್ನು, ಜೀವನವನ್ನು ನೀವು ಓದಬೇಕು ಮಕ್ಕಳೇ.
ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿ ಮುಕ್ತಾಯ ಮಾಡೋಣ. ಧನ್ಯವಾದಗಳು.